ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಮಾನೆಗಾರ್. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರಿಯ ಕೇಳುಗರೆ, ಇವತ್ತು ಮಾರ್ಚ್ 13. ಕಳೆದ 5 ದಿನದ ಹಿಂದಷ್ಟೇ ನಾವು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೇವೆ. ಹಾಗಾಗಿ ಆ ಒಂದು ದಿನವನ್ನ ಇಟ್ಕೊಂಡು ಇವತ್ತು ನಿಮ್ಮೊಟ್ಟಿಗೆ ನಾರಿ ಶಕ್ತಿ ಕಾನೂನಿನ ಕವಚ ಎಂಬ ವಿಷಯದ ಕುರಿತು ಮಾತನಾಡಲಿಕ್ಕೆ ನಿಮ್ಮೊಟ್ಟಿಗಿದ್ದೇನೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯತ್ರ ನಾರೆಸ್ತು ಪೂಜಂತೆ ರಮಂತೆ ತತ್ರ ದೇವತಾಹ ಎಂಬ ಒಂದು ಮನುಸ್ಮೃತಿಯಲ್ಲಿ ಮನು ಹೇಳುತ್ತಾನೆ, ಮಹಿಳೆಯರನ್ನ ಗೌರವಿಸುವ ಸಮಾಜದಲ್ಲಿ ನಿಜವಾದ ಶ್ರೇಷ್ಠತೆ ಬಹಳ ಅಖಂಡವಾಗಿರ್ತದೆ ಅಂತ. ಆದರೆ ಇತಿಹಾಸವನ್ನ ನೋಡುವಾಗ ಮಹಿಳೆಯರ ಜೀವನವು ಸವಾಲುಗಳಿಂದ ಕೂಡಿತ್ತು ಮತ್ತು ಹಕ್ಕುಗಳಿಗಾಗಿ ಅವರ ನಡೆಸಿದಂತಹ ಒಂದು ಹೋರಾಟವು ಎಷ್ಟು ಅವಶ್ಯಕವಾಗಿತ್ತು, ಈ ಹೋರಾಟಕ್ಕೆ ಕಾನೂನು ಹೇಗೆ ಬಲ ನೀಡ್ತು ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಯಲ್ಲಷ್ಟೇ ನಾವು ನೋಡಿದ್ದೇವೆ. ಅಂದ್ರೆ ಹಿಂದಿನ ಸಂಚಿಕೆಯಲ್ಲಿ ಸುಮಾರು ವಿಷಯಗಳನ್ನ ನಿಮಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕು ಎಂಬ ವಿಷಯದ ಕುರಿತು ಒಂದು ಸಂಪೂರ್ಣ ವಿಶ್ಲೇಷಣೆಯನ್ನ ಮಾಡುವಾಗ ಆಗ್ಲೇ ನಾನು ನಿಮ್ಗೆ ಹೇಳಿದ್ದೇನೆ ಯಾವ ರೀತಿಯಾಗಿ ಮಹಿಳೆ ತನ್ನ ಆಸ್ತಿಯ ಹಕ್ಕಿಗಾಗಿ ಹೋರಾಡಿದ್ಲು ಅಂತ. ಹಾಗಾಗಿ ಕೇಳುಗರೆ, ಮಹಿಳೆಯರ ಅಸ್ತಿತ್ವ, ಅವರ ಒಂದು ಗೌರವ, ಸಮಾನತೆ, ಸುರಕ್ಷತೆ ಮತ್ತು ಸ್ವಾಭಿಮಾನವನ್ನ ಕಾಪಾಡುವ ಶಕ್ತಿಯೇ ನಾವೇನಂತ ಹೇಳ್ಬೋದಂದ್ರೆ ನಾರಿ ಶಕ್ತಿ ಕಾನೂನಿನ ಕವಚ ಅಂತ ಎಂಬ ಒಂದು ಪರಿಕಲ್ಪನೆಯನ್ನ ನಮ್ಗೆ ನೀಡ್ತದೆ. ಹಾಗಾಗಿ ಈ ಮಹಿಳಾ ದಿನದ ಒಂದು ಪೂರ್ವ ಸಂಧ್ಯೆಯಲ್ಲಿ ಈ ವಿಷಯದ ಕುರಿತು ಚಿಂತನೆ ಮಾಡುವುದು ಕೇವಲ ಒಂದು ಆಚರಣೆಯ ಭಾಗವಲ್ಲ, ಇದು ನಮ್ಮ ಒಂದು ಸಾಮಾಜಿಕ ಹೊಣೆಗಾರಿಕೆಯ ಒಂದು ಸಂಕೇತವೂ ಕೂಡ ಆಗಿದೆ. ಪ್ರಿಯ ಕೇಳುಗರೆ, ಮೊದಲಿಗೆ ನಾವು ನಾರಿ ಶಕ್ತಿಯ ಒಂದು ಅರ್ಥ ಮತ್ತು ಮಹತ್ವವನ್ನ ನೋಡುವುದಾದ್ರೆ, ನಾರಿ ಶಕ್ತಿ ಎಂದರೆ ಕೇವಲ ಒಂದು ದೈಹಿಕ ಅಥವಾ ಭಾವನಾತ್ಮಕ ಶಕ್ತಿ ಮಾತ್ರವಲ್ಲ, ಅದು ಬುದ್ಧಿವಂತಿಕೆ, ನ್ಯಾಯಕತ್ವ, ತಾಳ್ಮೆ, ಧೈರ್ಯ, ಸೃಜನಶೀಲೆ ಮತ್ತು ಒಂದು ಪರಿವರ್ತನೆಯ ಸಾಮರ್ಥ್ಯದ ಒಂದು ಸಮರ್ಥ ಹಾಗೂ ಸಮಗ್ರ ರೂಪವಾಗಿದೆ ಕೇಳುಗರೆ. ಇನ್ನು ಇತಿಹಾಸದಲ್ಲಿ ನಾವು ಅನೇಕ ವೀರ ಧೀರ ಚಾತುರ್ಯ ಹೊಂದಿರಂತಹ ಮಹಿಳಾ ಮಣಿಯರನ್ನ ನೋಡಿದ್ದೇವೆ. ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಇಂದಿರಾ ಗಾಂಧಿ ಅವರಿರ್ಬೋದು, ಕಲ್ಪನಾ ಚಾವ್ಲಾ, ಇನ್ನು ಮುಂತಾದ ಮಹನೀಯರ ಮೂಲಕ ನಾರಿ ಶಕ್ತಿಯ ಒಂದು ಮಹತ್ವವನ್ನ ನಾವು ಕಂಡಿದ್ದೇವೆ ಪ್ರಿಯ ಕೇಳುಗರೆ. ಆದರೆ ನಾರಿ ಶಕ್ತಿ ಕೇವಲ ಒಂದು ಪ್ರೇರಣೆಯ ಕಥೆಗಳಲ್ಲ, ಅದು ಸಂವಿಧಾನದಲ್ಲಿ ಬೇರೂರಿದ ಒಂದು ಹಕ್ಕುಗಳ ರೂಪದಲ್ಲಿಯೂ ಇಂದು ನಾವು ಕಾಣುತ್ತಿದ್ದೇವೆ. ಮೊದಲಿಗೆ ನಾವು ಸಂವಿಧಾನವನ್ನ ಮೂಲವಾಗಿಟ್ಕೊಂಡು ಮಹಿಳೆಯರ ರಕ್ಷಣೆಗೆ ಒಂದು ಮೂಲಾಧಾರ ಆಗಿದ್ದು ಯಾವ್ದಪ್ಪ ಅಂದ್ರೆ ಸಂವಿಧಾನ ಅಂತ ನಾವು ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ಒಂದಿಷ್ಟು ಆರ್ಟಿಕಲ್ಸ್ ಬಗ್ಗೆ ಹೇಳೋದಾದ್ರೆ, ಆರ್ಟಿಕಲ್ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾವ ಲಿಂಗ ಭೇದ, ಜಾತಿ, ವರ್ಣ ಯಾವುದರ ಒಂದು ಡಿಫ್ರೆನ್ಸಿಯೇಷನ್ ಇಲ್ಲದೆ ಎಲ್ಲರನ್ನ ಸಮಾನವಾಗಿ ಕಾಣುವ ಒಂದು ಸಂದೇಶವನ್ನ ನೀಡುವುದು ಆರ್ಟಿಕಲ್ 14. ಇದು ಆರ್ಟಿಕಲ್ 15 ಕ್ಲಾಸ್ 1 ಮತ್ತು
ಆರ್ಟಿಕಲ್ 15ರ ಒಂದು ಕ್ಲಾಸ್ 3 ಬಗ್ಗೆ ನಾವು ಮಾತನಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಲಿಂಗದ ಆಧಾರಿತದ ಒಂದು ಭೇದ ಭಾವವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಮಹಿಳೆಯರ ಪರ ಒಂದು ವಿಶೇಷ ನಿಯಮಗಳನ್ನ ಮಾಡಲು ಒಂದು ಅವಕಾಶವನ್ನ ನಮಗೆ ಕಲ್ಪಿಸಿಕೊಟ್ಟಿದೆ ನಮ್ಮ ಸಂವಿಧಾನ. ಆರ್ಟಿಕಲ್ 16 ಉದ್ಯೋಗಗಳಲ್ಲಿ ಸಮಾನ ಅವಕಾಶ ಇರ್ಬೋದು. ಇನ್ನು ಆರ್ಟಿಕಲ್ 21 ಜೀವಿಸುವ ಮತ್ತು ಗೌರವದಿಂದ ಬದುಕುವ ಹಕ್ಕನ್ನ ನಮಗೆ ಸಂವಿಧಾನ ಒದಗಿಸಿಕೊಟ್ಟಿದೆ. ಸಂವಿಧಾನವು ಕೇವಲ ಹಕ್ಕುಗಳನ್ನ ಘೋಷಿಸುವುದಲ್ಲ, ಅದು ಮಹಿಳೆಯರಿಗೆ ಶಕ್ತಿಗೆ ಒಂದು ಕಾನೂನಿನ ಕವಚವನ್ನ ಒದಗಿಸಿದೆ. ಇನ್ನು ಮಹಿಳೆಯರ ಒಂದು ರಕ್ಷಣೆಗಾಗಿ ಒಂದಷ್ಟು ಕಾನೂನುಗಳು ಸಹ ರೂಪುಗೊಂಡಿವೆ. ಅದರಲ್ಲಿ ಮೊದಲಿಗೆ ನಾನು ನಿಮ್ಗೆ ಹೇಳೋದಾದ್ರೆ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಈ ಒಂದು ಕಾಯ್ದೆಯು 2005ರಲ್ಲಿ ಜಾರಿಗೆ ಬಂದಿದೆ. ಈ ಕಾಯ್ದೆ ಗೃಹ ಹಿಂಸೆಯನ್ನ ಮತ್ತ ದೈಹಿಕ ಮಾತ್ರವಲ್ಲ, ಮಾನಸಿಕ, ಆರ್ಥಿಕ ಹಾಗೂ ಲೈಂಗಿಕ ಹಿಂಸೆಯನ್ನ ಒಳಗೊಂಡಂತೆ ಈ ಒಂದು ಆಕ್ಟ್ ಅಪ್ಲೈ ಆಗುತ್ತೆ. ಇನ್ನು ಡೌರಿ ಪ್ರೊಹಿಬಿಷನ್ ಆಕ್ಟ್, ವರದಕ್ಷಿಣೆ ಬೇಡುವುದು ಮತ್ತು ನೀಡುವುದು ಕಾನೂನು ಬಾಹಿರ. ಇದು ಅನೇಕ ಮಹಿಳೆಯರ ಜೀವನವನ್ನ ರಕ್ಷಿಸುವುದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದ್ದು ಯಾವ್ದಪ್ಪ ಅಂದ್ರೆ ಈ ಒಂದು ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಂತ ನಾವು ಹೇಳ್ಬೋದು. ಇನ್ನು ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸಸ್ ಫಾರ್ ದ ವಿಮೆನ್, ಕಾರ್ಯಸ್ಥಳದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಇನ್ನು ಹಿಂದೂ ಸಕ್ಸೆಷನ್ ಆಕ್ಟ್ 2005ರ ಒಂದು ತಿದ್ದುಪಡಿಯ ಮೂಲಕ ಹೆಣ್ಣು ಮಕ್ಕಳಿಗೆ ಸಮಾನ ವಾರಸತ್ವವನ್ನ ಹಕ್ಕನ್ನ ಇಲ್ಲಿ ನೀಡಲಾಯಿತು. ಇನ್ನು ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್, ಗರ್ಭಿಣಿ ಮಹಿಳೆಯರ ಒಂದು ಉದ್ಯೋಗ ಭದ್ರತೆ ಮತ್ತು ವೇತನ ಸಹಿತ ರಜೆಗಾಗಿ ಈ ಕಾಯ್ದೆಯನ್ನ ಜಾರಿ ಮಾಡಲಾಯಿತು. ಅದರೊಟ್ಟಿಗೆ ನಾವು ರಾಜ್ಯ ನಿರ್ದೇಶಕ ತತ್ವಗಳು, ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನ್ ಹೇಳ್ತೀವಿ, ಅದರಲ್ಲೂ ಕೂಡ ಒಂದಿಷ್ಟು ಕಾಯ್ದೆಗಳು ಇದ್ದಾವೆ. ಮೊದಲಿಗೆ ಬರೋದು ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸಮಾನ ಕೆಲಸಕ್ಕಾಗಿ ಸಮಾನ ವೇತನ, ಗಿವಿಂಗ್ ಫ್ರೀ ಅಂಡ್ ಕಂಪಲ್ಸರಿ ಪ್ರೀ ಎಜುಕೇಶನ್ ಟು ಗರ್ಲ್ ಚೈಲ್ಡ್, ಎಲ್ಲ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡುವುದು. ಇನ್ನು ಮ್ಯಾಟರ್ನಿಟಿ ರಿಲೀಫ್ ಟು ವಿಮೆನ್ ಇರ್ಬೋದು, ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಎಕ್ಸ್ಪ್ಲಾಯ್ಟೇಷನ್, ಇವೆಲ್ಲವನ್ನ ನಾವು ಈ ಒಂದು DPSP ಪ್ರಿನ್ಸಿಪಲ್ಸ್ ಅಡಿಯಲ್ಲಿ ನಮ್ಗೆ ಕಾಣಸಿಗುತ್ತೆ. ಇನ್ನು ನ್ಯಾಯಾಂಗದ ಪಾತ್ರ ಯಾವ ತರ ಇದೆ, ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ನೀಡುವಲ್ಲಿ ಒಂದಿಷ್ಟು ನಮ್ಮ ಭಾರತೀಯ ನ್ಯಾಯಾಂಗಗಳು ತೀರ್ಪುಗಳನ್ನ ಹೊರಡಿಸಿವೆ. ಅದರಲ್ಲಿ ನಾವು ಮೊದಲಿಗೆ ನೋಡೋದಾದ್ರೆ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್, ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆಗೆ ಒಂದು ಮಾರ್ಗಸೂಚಿಯನ್ನ ನಮ್ಮ ಸರ್ವೋಚ್ಚ ನ್ಯಾಯಾಲಯವು ರೂಪಿಸ್ತದೆ. ಇನ್ನು ಸಹರಾ ಬಾನು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದರ ಕುರಿತು ಇತ್ತೀಚೆಗಷ್ಟೇ ಒಂದು ಚಿತ್ರವು ಕೂಡ ಬಿಡುಗಡೆ ಆಗಿದೆ. ಅದು ಹಿಂದಿ ಭಾಷೆಯಲ್ಲಿದೆ. ತಲಾಕ್ ಅಂತ ಹೇಳಿ ಟ್ರಿಪಲ್ ತಲಾಕ್ ಕೂಡ ಅಸಂವಿಧಾನಿಕ ಎಂಬ ಘೋಷಣೆಯನ್ನ ಈ ಒಂದು ಸಹರಾ ಬಾನು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ನಾವು ಕಾಣಬಹುದು. ಇನ್ನು ಜೋಸೆಫ್ ಸ್ಟೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಪ್ರಕರಣದಲ್ಲಿ ಏನಾಗುತ್ತಂದ್ರೆ ವ್ಯಭಿಚಾರ ಅಪರಾಧವಲ್ಲ ಎಂದು ಘೋಷಣೆ ಮಾಡ್ತಾರೆ. ಮಹಿಳೆಯರನ್ನ ಒಂದು ಮನೋಭಾವದಿಂದ ಮುಕ್ತಿಗೊಳಿಸುವ ಒಂದು ತೀರ್ಪು ಇದು ಆಗಿದೆ. ಇನ್ನು ನ್ಯಾಯಾಂಗವು ಕಾನೂನಿನ ಕವಚವನ್ನ ಒಂದು ಪರಿಣಾಮಕವಾಗಿ ಬಳಸಿ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದೆ ಕೇಳುಗರೆ. ಇನ್ನು ಆರ್ಥಿಕ ಮತ್ತು ರಾಜಕೀಯ ಸಬಲೀಕರಣದ ಕುರಿತು ಮಾತನಾಡುವುದಾದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ 33ರಷ್ಟು ಮೀಸಲಾತಿ ಮಹಿಳೆಯರ ಒಂದು ರಾಜಕೀಯ ಭಾಗವಹಿಸಿಕೆಯನ್ನ ಹೆಚ್ಚು ಮಾಡಿದೆ. ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವೇನ್ ಹೇಳ್ತೀವಿ, SHGs, ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನ ನೀಡ್ತಾ ಬಂದಿವೆ. ಶಿಕ್ಷಣದ ವಿಸ್ತರಣೆಯಲ್ಲಿ ಮಹಿಳೆಯರ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ. ನಾರಿ ಶಕ್ತಿ ಕೇವಲ ಕಾನೂನಿನ ರಕ್ಷಣೆ ಅಲ್ಲ, ಅದು ಒಂದು ಆರ್ಥಿಕ ಸ್ವಾತಂತ್ರ್ಯದಿಂದ ಸಂಪೂರ್ಣಗೊಳ್ಳುತ್ತದೆ. ಒಂದಿಷ್ಟು ಸವಾಲುಗಳು ಮತ್ತು ವಾಸ್ತವತೆಯನ್ನ ನಾವು ನೋಡೋದಾದ್ರೆ ಗೃಹ ಹಿಂಸೆ ಪ್ರಕರಣಗಳು ಇನ್ನೂ ಕೂಡ ಹೆಚ್ಚಾಗ್ತಿವೆ. ಲೈಂಗಿಕ ದೌರ್ಜನ್ಯಗಳು ಘಟನೆಗಳು ಸಮಾಜದ ಒಂದು ಕಳಂಕ ಆಗಿ ಇವತ್ತು ರೂಪಾಂತರಗೊಂಡಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಒಂದಿಷ್ಟು ಅರಿವಿನ
ಕೊರತೆಯಿಂದಾಗಿ ನಾವು ಇನ್ನೂ ಕೂಡ ಬಾಲ್ಯ ವಿವಾಹಗಳು ಅಂತಹ ಪದ್ಧತಿಗಳನ್ನ ನಾವು ಈಗೂ ಕೂಡ ನೋಡ್ತಿದ್ದೇವೆ. ಇವುಗಳ ಪರಿಹಾರಕ್ಕಾಗಿ ಕೇವಲ ಕಾನೂನು ಇವತ್ತು ಸಾಕಾಗುವುದಿಲ್ಲ. ಸಮಾಜದ ಒಂದು ಮನೋಭಾವನೆ ಕೂಡ ಬದಲಾಗಬೇಕಾಗಿದೆ. ಇನ್ನು ಇವತ್ತು ನಾವು ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ತಿದ್ದೇವೆ. ಹಾಗಾಗಿ ಆ ಒಂದು ದಿನದ ಮಹತ್ವದ ಬಗ್ಗೆ ನಾವಿವತ್ತು ಹೇಳೋದಾದ್ರೆ, ಪ್ರತಿ ವರ್ಷ ಮಾರ್ಚ್ 8 ನಾವು ವಿಶ್ವಾದ್ಯಂತ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅಂತ ಆಚರಿಸ್ತೇವೆ. ಇದು ಮಹಿಳೆಯರ ಸಾಧನೆಯನ್ನ ಸ್ಮರಿಸುವ ದಿನವಾಗಿದ್ದರೂ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಸಬೇಕೆಂಬ ಸಂದೇಶವನ್ನು ಕೂಡ ಇವತ್ತು ಈ ದಿನಾಚರಣೆ ನಮಗೆ ನೀಡ್ತಾ ಇದೆ. ಇವತ್ತು ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ ಅಂದ್ರೆ, ನಾರಿ ಶಕ್ತಿ ವಿಕಸಿತ ಭಾರತದ ಬುನಾದಿ ಎಂಬ ಒಂದು ಪರಿಕಲ್ಪನೆಗೆ ಇವತ್ತು ನಾವು ಬಂದು ನಿಂತಿದ್ದೇವೆ. ಯಾಕಂದ್ರೆ ವಿಕಸಿತ ಭಾರತ ಎಂಬುದು ಒಂದು ಕೇವಲ ಆರ್ಥಿಕ ಸೂಚಾಂಕಗಳಲ್ಲ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸರ್ವತೋಮುಖ ಸಮೃದ್ಧಿಯನ್ನ ಸಾಧಿಸುವ ಒಂದು ಸಮಗ್ರ ದರ್ಶನವಾಗಿದೆ. ಈ ದರ್ಶನವನ್ನ ಸಾಕಾರಗೊಳಿಸುವಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿ, ನಾವೇನು ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅತ್ಯಂತ ನಿರ್ಣಾಯಕ ಪಾತ್ರವನ್ನ ವಹಿಸ್ತದೆ. ಯಾಕಂದ್ರೆ ಮಹಿಳಾ ನೇತೃತ್ವದಲ್ಲಿ ಒಂದು ಅಭಿವೃದ್ಧಿ ಕೇವಲ ಅದು ಸಬಲೀಕರಣವಲ್ಲ, ಅದು ಒಂದು ಬಗೆಯ ಬದಲಾವಣೆ ಅಂತ ನಾವ್ ಹೇಳ್ಬೋದು. ಯಾಕಂದ್ರೆ ಮಹಿಳಾ ನೇತೃತ್ವದ ಅಭಿವೃದ್ಧಿ ಅಂದ್ರೆ ಇದು ಆರ್ಥಿಕ, ಶಿಕ್ಷಣ, ಆರೋಗ್ಯ, ತಂತ್ರಜ್ಞಾನ, ನೀತಿ ನಿರ್ಮಾಣ ಮತ್ತು ಸಮಾಜ ಸುಧಾರಣೆಯಂತಹ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಒಂದು ಸಕ್ರಿಯ ನಾಯಕತ್ವದ ಒಂದು ಭಾಗವಹಿಸಿಕೆ ಮತ್ತು ನಿರ್ಣಯಾಧಿಕಾರಿಯನ್ನ ಖಚಿತಪಡಿಸಿಕೊಳ್ಳುವ ಒಂದು ರೂಪರೇಖಾ ಅಂತ ಹೇಳ್ಬೋದು. ಮಹಿಳೆಯರು ತಮ್ಮ ಆದಾಯದ ಸುಮಾರು 60% ಭಾಗವನ್ನ ತಮ್ಮ ಕುಟುಂಬದ ಆರೋಗ್ಯ, ಪೌಷ್ಟಿಕಾಂಶ ಮತ್ತು ಶಿಕ್ಷಣಕ್ಕಾಗಿ ಮರು ಹೂಡಿಕೆಯನ್ನ ಮಾಡ್ತಾರೆ ಎಂಬುದು ಸಂಶೋಧನೆಗಳಿಂದ ನಮ್ಗೆ ತಿಳಿದು ಬಂದಿದೆ. ಇದು ಸಾಮಾಜಿಕವಾಗಿ ಒಂದು ಮೂಲಭೂತ ಸೌಕರ್ಯಗಳನ್ನ ಬಲಪಡಿಸುತ್ತದೆ. ವಿಶ್ವ ಬ್ಯಾಂಕ್ ಪ್ರಕಾರ ಕಾರ್ಮಿಕ ಶಕ್ತಿಯಲ್ಲಿ ಮಹಿಳೆಯರ ಭಾಗವಹಿಸಿಕೆ ಒಟ್ಟಾರೆ ಉತ್ಪಾದನೆಯನ್ನ ಗಣನೀಯವಾಗಿ ಹೆಚ್ಚಿಸುತ್ತದೆ. ವಿಕಸಿತ ಭಾರತವಂದ್ರೆ ಕೇವಲ GDPಯ ಲೆಕ್ಕಾಚಾರವಲ್ಲ, ಇದು ಒಂದು ಸುಸ್ಥಿರ ಸಮಾಜದ ನಿರ್ಮಾಣ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ಗುರಿಗಳು ಮಹಿಳಾ ನೇತೃತ್ವವಿಲ್ಲದೆ ಸಾಧ್ಯವಿಲ್ಲ ಅಂತ ನಮ್ಗೆ ವಿಶ್ವಸಂಸ್ಥೆನೆ ಒಂದು ರಿಪೋರ್ಟ್ ಅನ್ನ ನೀಡಿದೆ. ಭಾರತದ ಒಂದು ಪ್ರಸ್ತುತ ಪರಿಸ್ಥಿತಿಯನ್ನ, ಸಾಧನೆಗಳ ಮತ್ತು ಒಂದಿಷ್ಟು ಸವಾಲುಗಳನ್ನ ನಾವು ನೋಡುವುದಾದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಒಂದು ಮಹಿಳಾ ಸಬಲೀಕರಣದ ದಿಶೆಯಲ್ಲಿ ಗಮನಾರ್ಹ ಹೆಚ್ಚಾಗಿದೆ ಅಂತ ನಾವ್ ಹೇಳ್ಬೋದು. ಯಾಕಂದ್ರೆ ರಾಜಕೀಯದ ಒಂದು ಭಾಗವಹಿಸಿಕೆಯನ್ನ ನಾವು ನೋಡಿದ್ರೆ, ಸ್ಥಳೀಯ ಸೇವಾ ಸಂಸ್ಥೆಗಳಲ್ಲಿ ಅಂದ್ರೆ ನಾವು ಪಂಚಾಯತ್ ರಾಜ್ ಸಂಸ್ಥೆಗಳಂತ ಏನ್ ಹೇಳ್ತೇವೆ, 50%ಕ್ಕೂ ಹೆಚ್ಚು ಸೀಟುಗಳು ಮಹಿಳೆಯರಿಗಾಗಿ ಕಾಯ್ದಿರಿಸಲಾಗಿದೆ. ಇನ್ನು ಸುಮಾರು 14 ಲಕ್ಷಕ್ಕೂ ಹೆಚ್ಚು ಮಹಿಳಾ ಪ್ರತಿನಿಧಿಗಳು ಗ್ರಾಮೀಣ ಭಾರತದಲ್ಲಿ ನಿರ್ಣಯ ಮಂಡಳದ ಒಂದು ಭಾಗವಾಗಿದ್ದಾರೆ. ಇನ್ನು ಶಿಕ್ಷಣದ ಬಗ್ಗೆ ಮಾತನಾಡುವುದಾದ್ರೆ, ಬಾಲಕಿಯರ ಒಂದು ಶಾಲಾ ಸೇರ್ಪಡೆಯ ಪ್ರಮಾಣವು 2011ರಲ್ಲಿ ಕೇವಲ 52.7% ರಿಂದ ಇವತ್ತು ಅಂದ್ರೆ 2026-25ರಲ್ಲಿ 76% ಹೆಚ್ಚಿಗೆಯನ್ನ ನಾವು ನೋಡ್ಬೋದು. ಇನ್ನು ಉದ್ಯಮಶೀಲತೆ, ಮುದ್ರಾ ಯೋಜನೆ ಅಡಿಯಲ್ಲಿ 2023ರ ವೇಳೆಗೆ 70% ಸವಾಲುಗಳನ್ನ ಮಹಿಳೆ ಉದ್ಯಮಿಗಳಿಗೆ ನೀಡಲ್ಪಟ್ಟಿವೆ. ಅದು ಸುಮಾರು 40 ಕೋಟಿ ಲಾಭಗಳಾಗಿ ತಲುಪಬಹುದು. ಇನ್ನು ಆರೋಗ್ಯ ಮತ್ತು ಕಲ್ಯಾಣದ ಒಂದು ಮಾತೃ ಮರಣ ಪ್ರಮಾಣ MMR, ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ನಾವು ಹೇಳ್ತೀವಿ, 2000ರಲ್ಲಿ ಸುಮಾರು 557ರಿಂದ 2020ರಲ್ಲಿ ನಾವು ನೋಡುವುದಾದ್ರೆ 67ಕ್ಕೆ ಪ್ರತಿ 1 ಲಕ್ಷ ಜನನದಲ್ಲಿ ಎಂದು ಕುಗ್ಗಲು ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆಯೂ ಕೂಡ ಒಂದು ಸಹಕಾರಿಯಾಗಿದೆ. ಇನ್ನು ಜನನಿ ಸುರಕ್ಷಾ ಯೋಜನೆಯ ಕೊಡುಗೆಯೂ ಸಹ ಅಪಾರವಾಗಿದೆ. ಆದರೂ ಕೂಡ ಒಂದಿಷ್ಟು ಸವಾಲುಗಳು ಇನ್ನೂ ಉಳಿದಿವೆ. ಅದರಲ್ಲಿ ಕಾರ್ಮಿಕ ಶಕ್ತಿಯಲ್ಲಿ ಭಾಗವಹಿಸಿಕೆ. ವಿಶ್ವ ಬ್ಯಾಂಕ್ ಪ್ರಕಾರ ಭಾರತದ ಮಹಿಳಾ ಕಾರ್ಮಿಕರ ಶಕ್ತಿಯ ಭಾಗವಹಿಸಿಕೆ 2022ರಲ್ಲಿ ಸುಮಾರು 24
ವಾಗಿದೆ. ಇದು ಸಾಮಾಜಿಕ ಒಂದು ಜಾಗತಿಕ ಮಟ್ಟಕ್ಕಿಂತ ಕಡಿಮೆ ಆಗಿದೆ. ಇನ್ನು ಅಸಮಾನತೆ, ಲಿಂಗ ಆಧಾರಿತ ವೇತನ ಅಂತರ, ಕೆಲಸದ ಸ್ಥಳದಲ್ಲಿ ಸುರಕ್ಷತೆಯ ಕೊರತೆ ಮತ್ತು ಮನೆ ಕೆಲಸದಲ್ಲಿ ಹಂಚಿಕೆಯ ಒಂದು ಅಸಮತೋಲನ, ಸಾಂಪ್ರದಾಯಿಕ ನಿರ್ಬಂಧಗಳು, ಆಳವಾಗಿ ಬೇರೂರಿರುವ ಸಾಮಾಜಿಕ ರೂಢಿಗಳು ಮಹಿಳೆಯರ ಒಂದು ಸಂಪೂರ್ಣ ಸಾಮರ್ಥ್ಯದ ಬಳಕೆಯ ಒಂದು ಅಡಚಣೆಯಾಗಿ ನಿಂತುಬಿಟ್ಟಿವೆ. ವಿಕಸಿತ ಭಾರತಕ್ಕೆ ಮಹಿಳಾ ನೇತೃತ್ವದ ಕೊಡುಗೆ ಮಹಿಳೆಯರನ್ನ ಅಭಿವೃದ್ಧಿ ಕೇಂದ್ರದಲ್ಲಿ ಆಗಿರಿಸಿಕೊಂಡು ಅದು ವಿಕಸಿತ ಭಾರತದ ಎಲ್ಲ ಆಯಾಮಗಳನ್ನ ಬಲಪಡಿಸುವ ಒಂದು ಪ್ರಯತ್ನ ಇವತ್ತು ಆಗ್ತಾ ಇದೆ ಕೇಳುಗರೆ. ಇನ್ನು ವಿಕಸಿತ ಭಾರತಕ್ಕೆ ಮಹಿಳೆಯರ ಕೊಡುಗೆಗಳೇನು, ಮಹಿಳೆಯರನ್ನ ಅಭಿವೃದ್ಧಿ ಕೇಂದ್ರವಾಗಿರಿಸಿಕೊಂಡು ಇವತ್ತು ಹಲವಾರು ಆಯಾಮಗಳಲ್ಲಿ ನಾವು ಅಭಿವೃದ್ಧಿಯನ್ನ ಕಾಣ್ತಿದ್ದೇವೆ. ಆರ್ಥಿಕ ವೃತ್ತಿ ಮತ್ತು ನಾವೀನ್ಯತೆ, ಇವಾಗ ನಾವು ಒಂದು ಪಿಚ್ ರೇಟಿಂಗ್ ಪ್ರಕಾರ ಏನ್ ಹೇಳ್ತಿದೆ ಅಂದ್ರೆ, ಮಹಿಳಾ ಕಾರ್ಮಿಕ ಶಕ್ತಿ ಭಾಗವಹಿಸಿಕೆಯನ್ನ ಹೆಚ್ಚಿಸುವ ಮೂಲಕ ಭಾರತದ GDPಯು 2026 ಹೊತ್ತಿಗೆ $2.8 ಟ್ರಿಲಿಯನ್ ತಲುಪಬಹುದು ಅಂತ ಹೇಳ್ತದೆ. ಇನ್ನು ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಕೂಡ ಇದಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಿದೆ, ಒಂದಿಷ್ಟು ಮಾರ್ಗಸೂಚಿಗಳನ್ನ ನೀಡ್ತಾ ಬಂದಿದೆ. ಹಾಗಾಗಿ ವಿಕಸಿತ ಭಾರತ ಎನ್ನುವುದು ಎಲ್ಲರಿಗೂ ಸಮೃದ್ಧಿ ಮತ್ತು ಅವಕಾಶಗಳನ್ನ ಭಾರತದಲ್ಲಿ ನೆಲೆಸಿರುವವರಿಗೆ ಕೊಡಬೇಕು ಎಂಬ ಒಂದು ಉದ್ದೇಶವನ್ನ ಇಟ್ಕೊಂಡು ಬಂದಂತಹ ಯೋಜನೆ. ಈ ದಾರಿಯಲ್ಲಿ ಮಹಿಳೆಯರು ಕೇವಲ ಫಲಾನುಭವಿಗಳಾಗದೆ ಅವರು ನಾವಿಕರು, ಎಂಜಿನಿಯರ್ಗಳು ಮತ್ತು ನಾಯಕರು, ಸುಮಾರು ಒಟ್ಟು ಮಹಿಳಾ ನಾಗರಿಕರು ಸಬಲೀಕರಣ ಮತ್ತು ಸಾಮರ್ಥ್ಯ, ಸೃಜನಶೀಲತೆ ಮತ್ತು ನಾಯಕತ್ವವನ್ನ ಬಿಡುಗಡೆ ಮಾಡುವ ಮೂಲಕವೇ ಭಾರತದ ಒಂದು ನಿಜವಾದ ವಿಕಸಿತ ಭಾರತದ ಬುನಾದಿ ಆಗಲು ಸಾಧ್ಯ ಅಂತಂದು ಹೇಳಿ ನಾವಿವತ್ತು ಹೇಳ್ಬೋದು. ಇನ್ನು ಶಿಕ್ಷಣ, ನಾನು ಆಗ್ಲೇ ಹೇಳಿದೆ, ನಾರಿ ಶಕ್ತಿಯ ಒಂದು ಮೂಲ ಸ್ತಂಭ. ಶಿಕ್ಷಣವು ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬಾಳುವುದನ್ನ ಕಳಿಸಿಕೊಡುತ್ತದೆ. ಶಿಕ್ಷಣ ಹೊಂದಿದ ಮಹಿಳೆ ತನ್ನ ಹಕ್ಕುಗಳನ್ನ ತಿಳಿದುಕೊಳ್ಳಲು ಮತ್ತು ಕಾನೂನಿನ ಕವಚವನ್ನ ಬಳಸಿಕೊಳ್ಳುವ ಮತ್ತು ತನ್ನ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಒಂದು ಸಾಮರ್ಥ್ಯ ಆಕೆಗೆ ಇರ್ತದೆ. ಇನ್ನು ಸಮಾನತೆಯ ಗುರಿಯತ್ತ ಸಾಗುವ ಹಾದಿಯನ್ನ ನಾವು ನೋಡೋದಾದ್ರೆ, ಸಮಾನತೆ ಕೇವಲ ಕಾನೂನಿನ ಪದಗಳಲ್ಲಿ ಅಲ್ಲ, ಅದು ಸಾಮಾಜಿಕ ಒಂದು ಪ್ರಕ್ರಿಯೆ. ಮನೆ, ಶಾಲೆ, ಕೆಲಸದ ಸ್ಥಳಗಳಲ್ಲಿ ಎಲ್ಲೆಡೆ ನಾವು ಮೊದಲಿಗೆ ಸಮಾನತೆಯನ್ನ ಬೆಳೆಸಬೇಕು. ಇನ್ನು ನಾರಿ ಶಕ್ತಿ ಮತ್ತು ಕುಟುಂಬವು ಮಹಿಳೆಯರ ಶಕ್ತಿಯ ಒಂದು ಮೊದಲ ವೇದಿಕೆ ಅಂತ ನಾವು ಹೇಳ್ಬೋದು. ಕುಟುಂಬದಲ್ಲಿ ಆಕೆಗೆ ಒಂದು ಗೌರವ ಇರ್ಬೋದು, ಸ್ಥಾನಮಾನ ಇದ್ದಾಗ ಸಮಾಜದಲ್ಲಿಯೂ ಕೂಡ ಒಂದು ಸಮಾನತೆಯನ್ನ ನಾವು ವಿಸ್ತರಿಸಲು ಸಾಧ್ಯವಾಗ್ತದೆ ಕೇಳುಗರೆ. ಮಹಿಳೆಯರ ಭವಿಷ್ಯವು ಕೇವಲ ಒಂದು ರಕ್ಷಣೆಯಲ್ಲ, ನಾಯಕತ್ವದಲ್ಲಿದೆ. ನ್ಯಾಯಾಂಗದಲ್ಲಿ ಹೆಚ್ಚಿನ ಮಹಿಳಾ ನ್ಯಾಯಮೂರ್ತಿಗಳು ಬರೋದಿರ್ಬೋದು, ರಾಜಕೀಯದಲ್ಲಿ ಒಂದು ಸಮಾನ ಪ್ರತಿನಿಧಿತ್ವವನ್ನ ಕಾಣುವುದಿರ್ಬೋದು, ಉದ್ಯಮಗಳಲ್ಲಿ ಮಹಿಳಾ ನಾಯಕತ್ವವನ್ನ ನಾವು ನೋಡ್ಬೋದು. ಇವುಗಳು ನಾರಿ ಶಕ್ತಿಯ ಒಂದು ಹೊಸ ಅಧ್ಯಾಯ ಆಗುವುದಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ಅಂತಂದು ಹೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಒಮ್ಮೆ ನಾವು ನಮ್ಮ ಮಹಿಳೆಯರ ಒಂದು ಸ್ಥಿತಿಗತಿಯ ಒಂದು ಇತಿಹಾಸವನ್ನ ಮೆಲುಕು ಹಾಕುತ್ತಾ ಬಂದ್ರೆ, ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಯಾವ ತರ ಇತ್ತು, ವೈದಿಕ ಕಾಲದಲ್ಲಿ ಮಹಿಳೆಯರಿಗೆ ಇದ್ದ ಒಂದು ಗೌರವ, ಶಿಕ್ಷಣದ ಅವಕಾಶ, ನಾವು ಗಾರ್ಗಿ, ಮೈತ್ರೇಯರ ಒಂದು ಉದಾಹರಣೆಯನ್ನ ನೋಡಿದ್ದೇವೆ. ಇನ್ನು ಮಧ್ಯಮ ಕಾಲದ ಯುಗದಲ್ಲಿ ಅವರ ಸ್ಥಿತಿ, ಅದ ಕುಸಿತ ಇರ್ಬೋದು, ಪದ್ಧತಿ, ಸತಿ ಇರ್ಬೋದು, ಪರ್ದಾ ಪದ್ಧತಿ, ಬಾಲ್ಯ ವಿವಾಹ ಇರ್ಬೋದು, ಸ್ತ್ರೀ ಭ್ರೂಣ ಹತ್ಯೆ ಒಂದು ಆರಂಭಿಕ ರೂಪಗಳು, ಸಾಮಾಜಿಕ ಪದ್ಧತಿಗಳು ಮತ್ತು ಅವುಗಳಿಂದಾದ ಒಂದು ದುಷ್ಪರಿಣಾಮವನ್ನು ನೋಡಿದ್ದೇವೆ. ಇನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ಒಂದಿಷ್ಟು ಸುಧಾರಣೆಗಳನ್ನ ಕೂಡ ನಾವು ನೋಡಿದ್ದೇವೆ. ಸಾಮಾಜಿಕ ಸುಧಾರಕರ ಒಂದು ಪಾತ್ರ, ಅದರಲ್ಲಿ ಮುಖ್ಯವಾಗಿ ನೋಡುವುದಾದ್ರೆ ರಾಜಾರಾಮ್ ಮೋಹನ್ ರಾಯರ್ ಇರ್ಬೋದು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಅಂತ ಅವ್ರಿರ್ಬೋದು. ಸತಿ ಪದ್ಧತಿಯ ಒಂದು ನಿಷೇಧ ಇರ್ಬೋದು 1829ರಲ್ಲಿ, ವಿಧವಾ ಪುನರ್ವಿವಾಹ ಕಾಯ್ದೆ ಇರ್ಬೋದು 1856ರಲ್ಲಿ, ಬಾಲ್ಯ ವಿವಾಹವನ್ನ ತಡೆಗಟ್ಟುವ ಒಂದು ಕಾಯ್ದೆ ಇರ್ಬೋದು. ಇವೆಲ್ಲ ಆರಂಭಿಕ ಕಾನೂನುಗಳ ಪರಿಚಯವನ್ನು ಕೂಡ ಸಹ ನೋಡಿದ್ದೇವೆ. ಇನ್ನು ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಪಾತ್ರವನ್ನ ನೋಡಿದ್ದೇವೆ. ಅವರ ಒಂದು ನಾರಿ ಶಕ್ತಿಯ ಮತ್ತೊಂದು ಮುಖವನ್ನ ಅನಾವರಣಗೊಳಿಸಿದ್ದೇ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಒಂದು ಪಾತ್ರ
ಅಂತ ನಾವು ಹೇಳ್ಬೋದು. ಹಾಗಾಗಿ ಕೇಳುಗರೆ, ಅಂತಿಮವಾಗಿ ಹೇಳುವುದಾದ್ರೆ ನಾರಿ ಶಕ್ತಿ ಕಾನೂನಿನ ಕವಚ ಎಂಬುದು ಕೇವಲ ಒಂದು ಶೀರ್ಷಿಕೆ ಅಲ್ಲ, ಅದು ಸಮಾನತೆ ಮತ್ತು ನ್ಯಾಯದ ಪರಿಕಲ್ಪನೆಗೆ ಕಾನೂನು ಮಹಿಳೆಯರನ್ನ ರಕ್ಷಿಸುತ್ತದೆ. ಆದರೆ ನಿಜವಾದ ಶಕ್ತಿ ಅರಿವು, ಶಿಕ್ಷಣ ಮತ್ತು ಆತ್ಮವಿಶ್ವಾಸದಲ್ಲಿ ಅಡಗಿದೆ ಕೇಳುಗರೆ. ಮಹಿಳೆಯರ ಹಕ್ಕುಗಳನ್ನ ಗೌರವಿಸೋಣ ಮತ್ತು ಕಾನೂನಿನ ಅರಿವು ಮೂಡಿಸೋಣ, ಸಮಾನತೆ ಮತ್ತು ನ್ಯಾಯವನ್ನ ಉತ್ತೇಜಿಸೋಣ. ಹಾಗಾಗಿ ಈ ಒಂದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಈ ಪ್ರತಿಜ್ಞೆಯನ್ನ ನಾವೆಲ್ಲರೂ ಮಾಡೋಣ. ಮಹಿಳೆ ಕೇವಲ ಕುಟುಂಬದ ಶಕ್ತಿ ಅಲ್ಲ, ಅವಳು ರಾಷ್ಟ್ರದ ಶಕ್ತಿ. ನಾರಿ ಶಕ್ತಿ ಬಲವಾಗಿದ್ದರೆ ದೇಶವೇ ಬಲವಾಗುತ್ತದೆ. ಆಕೆಯ ಕೈಯಲ್ಲಿ ತಾಯಿತನದ ಮಮತೆ, ಮನಸ್ಸಿನಲ್ಲಿ ಧೈರ್ಯದ ದೀಪ ಮತ್ತು ಕಾನೂನಿನ ಕವಚದೊಂದಿಗೆ ಸಮಾಜ ಪರಿವರ್ತನೆಯ ಶಕ್ತಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಷ್ಟು ತನಕ ನೀವೆಲ್ಲ ಬಹಳ ಗಮನದಿಂದ ಆಲಿಸಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.